ಇನ್ನು ನಾಳೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡಿಬೇಕಾಗಿದ್ದಂತ ವಿಜಯ್ ಹಜಾರೆ ಟೂರ್ನಿಯ ಪಂದ್ಯಕ್ಕೆ ಬ್ರೇಕ್ ಬಿದ್ದಿದೆ. ನಾಳೆ ವಿರಾಟ್ ಕೊಹ್ಲಿ ಅವರು ಕೂಡ ಆ ಪಂದ್ಯ ಆಡೋರಿದ್ರು. ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸೋದಕ್ಕೆ ಕೆಎಸ್ಸಿಎ ಬಹಳಷ್ಟು ಸರ್ಕಸ್ ನಡೆಸಿತ್ತು. ಆದರೆ ಸರ್ಕಾರ ನೇಮಿಸಿದಂತ ತಜ್ಞರ ಸಮಿತಿಯೇ ಪರಿಶೀಲನೆಯನ್ನ ನಡೆಸಿ ನಾಳೆ ನಡಿಬೇಕಾಗಿದ್ದಂತ ದೆಹಲಿ ಆಂಧ್ರ ಮ್ಯಾಚ್ಗೆ ಅನುಮತಿಯನ್ನ ನಿರಾಕರಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯಕ್ಕೆ ಅನುಮತಿ ಇಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹಿಡಿದಿರುವ ಗ್ರಹಣ ಸದ್ಯಕ್ಕೆ ಬಿಡೋ ಲಕ್ಷಣ ಕಾಣ್ತಿಲ್ಲ. ಅಂದುಕೊಂಡಂತೆ ಆಗಿದ್ರೆ ನಾಳೆ ದೆಹಲಿ ಮತ್ತು ಆಂಧ್ರಪ್ರದೇಶ ನಡುವೆ ವಿಜಯ್ ಹಜಾರೆ ಪಂದ್ಯ ನಡೆಯಬೇಕಿತ್ತು. ಈ ಪಂದ್ಯಕ್ಕಾಗಿ ಕೊಹ್ಲಿ ಅಭ್ಯಾಸ ನಡೆಸಿದ್ರು. ಕೆಎಸ್ಸಿಎ ಕೂಡ ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸ್ತೀವಿ ಅಂತ ಮನವಿ ಮಾಡಿತ್ತು. ಆದ್ರೆ ಷರತ್ತು ಪೂರೈಸದ ಕಾರಣ, ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದ ಕಾರಣ ನೀಡಿ ಪೊಲೀಸರು ಪಂದ್ಯ ಆಯೋಜನೆಗೆ ಅನುಮತಿ ನೀಡಲು ನಿರಾಕರಿಸಿದ್ದಾರೆ. ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲಿರುವ ಕಂಡೀಷನ್ಸ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. 33,000 ಸಾಮರ್ಥ್ಯದ ಕ್ರೀಡಾಂಗಣದ ಸುತ್ತ ಪಾರ್ಕಿಂಗ್ ಮತ್ತು ಪಿಕ್ ಅಂಡ್ ಡ್ರಾಪ್ಗೆ ವ್ಯವಸ್ಥೆ ಮಾಡಬೇಕು. ಪ್ರವೇಶ ದ್ವಾರಗಳು ಫುಟ್ಪಾತ್ ಮೇಲೆಯೇ ಇರೋದ್ರಿಂದ ಪ್ರೇಕ್ಷಕರು ಕ್ಯೂ ನಿಲ್ಲೋದಕ್ಕೆ ಕೆಎಸ್ಸಿಎ ಸ್ವತ್ತಿನಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ಕಿರಿದಾದ ಗೇಟ್ಗಳನ್ನ ಕನಿಷ್ಠ 6 ಅಡಿ ಅಗಲ, ಉಬ್ಬು ತಗ್ಗು ಮೆಟ್ಟಿಲುಗಳನ್ನ ಸರಿಪಡಿಸಿ ಎಂಟ್ರಿ ಮತ್ತು ಎಕ್ಸಿಟ್ ಸುಲಭಗೊಳಿಸಬೇಕು. ಅಂತಾರಾಷ್ಟ್ರೀಯ ಪಂದ್ಯಾವಳಿಯ ವೇಳೆ ಮಹಿಳೆಯರು, ಮಕ್ಕಳ ಪ್ರವೇಶ, ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು. ತುರ್ತು ಪರಿಸ್ಥಿತಿ ಮೇಲೆ ಟ್ರಯಾಜ್ ನಿಯಮಗಳಂತೆ ಆಂಬ್ಯುಲೆನ್ಸ್, ವೈದ್ಯಕೀಯ ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಮಾರ್ಗ, ಮೆಡಿಕಲ್ ಎಮರ್ಜೆನ್ಸಿ ತಂಡಗಳ ಶಾಶ್ವತ ವ್ಯವಸ್ಥೆ ಮಾಡಬೇಕು. ಅಗ್ನಿಶಾಮಕ ದಳ ಮತ್ತು ವಿದ್ಯುತ್ ಇಲಾಖೆಯಿಂದ ಆಡಿಟ್ ಮಾಡಿಸಿ ವರದಿ ಪಡಿಬೇಕು. ಸುರಕ್ಷತೆ ದೃಷ್ಟಿಯಿಂದ ಯುನಿಕ್ ಐಡಿ ಚೆಕಿಂಗ್, ಬಾಂಬ್ ನಿಷ್ಕ್ರಿಯ ದಳ, ಮೆಟಲ್ ಡಿಟೆಕ್ಟರ್ ಅಳವಡಿಸಿ ನುರಿತ ಸಿಬ್ಬಂದಿ, ತರಬೇತಿ ಸಿಬ್ಬಂದಿ ನೇಮಕ ಮಾಡಬೇಕು. ಆಟಗಾರರಿಗೆ ಪ್ರತ್ಯೇಕವಾಗಿ ಪ್ರವೇಶ ಮತ್ತು ನಿರ್ಗಮನದ ಮಾರ್ಗಗಳನ್ನು ಕಾಯ್ದಿರಿಸಬೇಕು. ತುರ್ತು ಪರಿಸ್ಥಿತಿ ವೇಳೆ ಸಾರ್ವಜನಿಕರಿಗೆ ಸೇಫ್ಟಿ ಪಾಯಿಂಟ್, ಸೇಫ್ ಎಕ್ಸಿಟ್ಗೆ ಅಂತಾರಾಷ್ಟ್ರೀಯ ಮಾನದಂಡಗಳ ಯೋಜನೆ ತಯಾರಿಸಬೇಕು. ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಪಂದ್ಯ ಆಯೋಜನೆ ಬಗ್ಗೆ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನೂ ಗೃಹ ಸಚಿವ ಪರಮೇಶ್ವರ್ಗೆ ಹೊಣೆ ಹೊರಿಸಿದ್ದಾರೆ. ಪರಮೇಶ್ವರ್ ಕೇಳಿ ಏನ್ ಹೇಳಿದ್ದೀನಿ ಅಂತಂದ್ರೆ ಪುನಃ ಕಮಿಷನ್ ಇದೆಯಲ್ಲ ಆಯೋಗ ಏನ್ ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ಗಳು ಮಾಡಿದ್ದಾರೆ, ಆ ಶಿಫಾರಸ್ಗಳ ಕಂಪ್ಲೇಂಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾನು ಯಾವುದೋ ಅಂಥದ್ದೇನು ಅನಾಹುತ ಮುಂದಕ್ಕಾಗಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೇನು ಕಂಡೀಷನ್ ಹಾಕಬೇಕು ಕಂಡೀಷನ್ ಹಾಕಿ ಮಾಡಬೇಕು ಅನ್ನೋದು ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟ್ರು ಯುವಕರಿದ್ದಾರೆ, ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು. ನಾಳಿನ ಪಂದ್ಯಕ್ಕೆ ಅನುಮತಿ ಸಿಗದೇ ಇರೋದ್ರಿಂದ ಕೆಎಸ್ಸಿಎಗೆ ದೊಡ್ಡ ಹಿನ್ನಡೆಯಾಗಿದೆ. ಈಗ ಐಪಿಎಲ್ ಪಂದ್ಯಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಪ್ರಜ್ವಲ್, ಟಿವಿ9 ಬೆಂಗಳೂರು.